ವಿಶ್ವದಾದ್ಯಂತ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗಿದೆ. ಇವತ್ತು ವಿಶ್ವದಾದ್ಯಂತ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗಿದೆ. ಬಿಗ್ ಡ್ಯಾಡಿಯ ಬಿಗ್ ಡೇ ಇವತ್ತು. 12,000ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ರಾಯ ಅಬ್ಬರಿಸ್ತಾ ಇದ್ದಾನೆ. ಕನ್ನಡ ಸಿನಿಮಾ ಇತಿಹಾಸದಲ್ಲೇ ಅತಿ ದೊಡ್ಡ ರಿಲೀಸ್ ಇದು. ಬೆಂಗಳೂರು, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಮೈಸೂರು ಸೇರಿದಂತೆ ಎಲ್ಲ ಕಡೆ ಕೂಡ ಚಿತ್ರ ಈಗ ರಿಲೀಸ್ ಆಗಿದೆ. ಭಾರತ, ಅಮೆರಿಕ, ಇಂಗ್ಲೆಂಡ್ ಸೇರಿ ಹಲವೆಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹು ನಿರೀಕ್ಷಿತ ಟಾಕ್ಸಿಕ್ ಚಿತ್ರ ಇವತ್ತು ಬೆಳ್ಳಿ ತೆರೆಗೆ ಅಪ್ಪಳಿಸಿದೆ. ಇಡೀ ವಿಶ್ವದಾದ್ಯಂತ ಚಿತ್ರ ಪ್ರೇಕ್ಷಕರು, ಅದರಲ್ಲೂ ಪ್ರಮುಖವಾಗಿ ಯಶ್ ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. 4 ವರ್ಷದ ಬಳಿಕ ಯಶ್ ಬೆಳ್ಳಿ ತೆರೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮೆಜೆಸ್ಟಿಕ್ನಲ್ಲಿ 4 ಚಿತ್ರಮಂದಿರಗಳಲ್ಲಿ ಅಟ್ ಎ ಟೈಮ್ ಸಿನಿಮಾ ರಿಲೀಸ್ ಆಗಿದೆ. ಭಾರತ, ಅಮೆರಿಕ, ಇಂಗ್ಲೆಂಡ್ ಸೇರಿದಂತೆ ಎಲ್ಲ ಕಡೆ ಕೂಡ ಸಿನಿಮಾ ಈಗ ಬಿಡುಗಡೆಯಾಗಿದೆ. ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ. ಅಭಿಮಾನಿಗಳು ಸಡಗರ ಸಂಭ್ರಮದಲ್ಲಿ ತೊಡಗಿದ್ದಾರೆ. ತಮ್ಮ ನೆಚ್ಚಿನ ನಟ ರಾಕಿಂಗ್ ಸ್ಟಾರ್ ಯಶ್ ಕಟೌಟ್ ಬ್ಯಾನರ್ಗಳಿಗೆ ಹಾಲಿನ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಚಿತ್ರದ ಮಂದಿರದ ಮುಂದೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಯಶ್ ಎಂಟ್ರಿಯನ್ನ ನೋಡಿ ಕಣ್ತುಂಬಿಕೊಳ್ತಾ ಇದ್ದಾರೆ. ಇದು ಬೆಂಗಳೂರಿನ ಮೆಜೆಸ್ಟಿಕ್ ನರ್ತಕಿ ಸಂತೋಷ್ ಸ್ವಪ್ನ ಚಿತ್ರಮಂದಿರದ ಕಾಂಪ್ಲೆಕ್ಸ್ ನಾವು ನೋಡ್ತಾ ಇರುವಂಥ ದೃಶ್ಯ. ಬಿಗ್ ಡ್ಯಾಡಿಯ ಬಿಗ್ ಡೇ ಇವತ್ತು. 26/8/2026 ಇವತ್ತು ಸಿನಿ ಪ್ರೇಕ್ಷಕರಿಗೆ ಹಬ್ಬ. ತಮ್ಮ ನೆಚ್ಚಿನ ನಟ ರಾಕಿಂಗ್ ಸ್ಟಾರ್ ಯಶ್ನ ಕಣ್ತುಂಬಿಕೊಳ್ಳೋಕೆ ಇವತ್ತು ಎಲ್ಲರೂ ಕೂಡ ಚಿತ್ರಮಂದಿರದತ್ತ ಧಾವಿಸ್ತಾ ಇದ್ದಾರೆ. ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಈಗ ವಿಶ್ವದಾದ್ಯಂತ ಬಿಡುಗಡೆಯಾಗಿದೆ. ಕರ್ನಾಟಕದ ಬೆಂಗಳೂರು, ಕೋಲಾರ, ತುಮಕೂರು, ಮೈಸೂರು, ದಾವಣಗೆರೆ, ಚಿತ್ರದುರ್ಗ, ಬೆಳಗಾವಿ, ಹುಬ್ಬಳ್ಳಿ, ಬಳ್ಳಾರಿ, ರಾಯಚೂರು, ಕಲಬುರಗಿ, ಯಾದಗಿರಿ, ಬೀದರ್ ಎಲ್ಲ ಕಡೆ ಕೂಡ ಚಿತ್ರ ಈಗ ಬಿಡುಗಡೆ ಆಗಿದೆ. ಫ್ಯಾನ್ಸ್ ಸಂಭ್ರಮ ಮುಗಿಲು ಮುಟ್ಟಿದೆ. ಪಟಾಕಿ ಸಿಡಿಮದ್ದುಗಳನ್ನು ಸಿಡಿಸ್ತಾ ಯಶ್ ಬ್ಯಾನರ್ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡ್ತಾ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ರಾಕಿಂಗ್ ಸ್ಟಾರ್ ಯಶ್ನ ಬೆಳ್ಳಿ ತೆರೆಯ ಮೇಲೆ ನೋಡ್ತಾ ಇದ್ದಾರೆ. KVN ಪ್ರೊಡಕ್ಷನ್ಸ್ ನಿರ್ಮಾಣ ಮಾಡಿರೋ ಅಂತ ಅದ್ದೂರಿ ವೆಚ್ಚದ ಸಿನಿಮಾ ಟಾಕ್ಸಿಕ್ 4 ವರ್ಷದ ಬಳಿಕ ಯಶ್ ಬೆಳ್ಳಿ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಫ್ಯಾನ್ಸ್ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಮೊದಲ ಬಾರಿಗೆ ಡಬಲ್ ರೋಲ್ನಲ್ಲಿ ಯಶ್ ಕಾಣಿಸಿಕೊಳ್ತಾ ಇದ್ದಾರೆ. ಡಬಲ್ ಆಕ್ಟಿಂಗ್, ಡ್ಯುಯಲ್ ರೋಲ್. ಟಾಕ್ಸಿಕ್ ಕಿಯಾರಾ ಅಡ್ವಾನಿಯ ಕನ್ನಡ ಸಿನಿ ರಂಗದ ಡೆಬ್ಯೂ ಚಿತ್ರ. ಫಸ್ಟ್ ಟೈಮ್ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಸ್ಯಾಂಡಲ್ವುಡ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಶೂಟ್ ಮಾಡಿರೋದು ಬಹಳ ವಿಶೇಷ. ಗೀತು ಮೋಹನ್ ದಾಸ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುವಂಥ ಚಿತ್ರ. ಚಿತ್ರದ ನಟ ಮಾತ್ರ ಯಶ್ ಅಲ್ಲ, ನಿರ್ಮಾಪಕರು ಕೂಡ ಯಶ್. ರುಕ್ಮಿಣಿ ವಸಂತ್, ಕಿಯಾರಾ, ಸುತಾರಿಯಾ, ಹುಮಾ ಕುರೇಶಿ, ನಯನತಾರ 5 ಈ ಚಿತ್ರದ ನಾಯಕಿಯರು. ರವಿ ಬಸ್ರೂರು, ವಿಶಾಲ್ ಮಿಶ್ರಾ, ತನಿಷ್ಕ್ ಬಾಗ್ಲಿ 3 ಮ್ಯೂಸಿಕ್ ಡೈರೆಕ್ಟರ್ಸ್, ಸಂಗೀತ ನಿರ್ದೇಶಕರು, ಮಹಿಳಾ ನಿರ್ದೇಶಕಿಯೊಬ್ಬರ ಬಿಗ್ ಬಜೆಟ್ ಚಿತ್ರ ಇದು. ಸೊ ನಾವು ತೋರಿಸ್ತಾ ಇದ್ದೀವಿ 10 ವಿಶೇಷತೆಗಳು ಟಾಕ್ಸಿಕ್ ಬಗ್ಗೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ 19ನೇ ಸಿನಿಮಾ ಟಾಕ್ಸಿಕ್ ಇದು. 19th ಮೂವಿ ಅವ್ರು ಆ್ಯಕ್ಟ್ ಮಾಡ್ತಾ ಇರೋವಂಥದ್ದು. ಇನ್ನು ಮಹಿಳಾ ನಿರ್ದೇಶಕಿಯನ್ನು ನಂಬಿ ಸಿನಿಮಾ ಮಾಡಲು ಒಪ್ಕೊಂಡಿದ್ದು ಅಚಲ ನಂಬಿಕೆ. ಕಷ್ಟಪಟ್ಟು ಮಾಡಿದ್ದಾರೆ. ಆ ಕಷ್ಟಕ್ಕೆ ನಾವು ಒಂದು ಸ್ವಲ್ಪ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಥ್ಯಾಂಕ್ ಯು. ನೋಡಿ ಖುಷಿ ಪಡಿ, ಎಲ್ಲರೂ ಕನ್ನಡ ಮೂವಿನ ಬೆಳೆಸಿ. ನಮಸ್ಕಾರ. ಯಶ್ ಅವರ 19ನೇ ಚಿತ್ರ ಟಾಕ್ಸಿಕ್ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ, ವಿಶ್ವಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ನೀವಿಲ್ಲಿ ನೋಡ್ಬೋದು, ಪ್ರತಿಯೊಬ್ಬರು ಬೆಂಗಳೂರು ಜನ ಪ್ರೀತಿಯಿಂದ ನಮ್ಮ ರಾಕಿ ಬಾಯ್ ಒಬ್ಬ ಇನ್ಸ್ಪಿರೇಷನಲ್ ಆಕ್ಟರ್ ಒಬ್ರು. ಸೊ ಇವತ್ತು ನಮಗೆ ರಾಜ್ಯಾದ್ಯಂತ ಒಳ್ಳೆ ಪಿಕ್ಚರ್ ಕೊಡ್ತಾರೆ. ಸೊ ಈ ಪಿಕ್ಚರು ವರ್ಲ್ಡ್ ವೈಡ್ ಒಳ್ಳೆ ದಾಖಲೆ ಆಗುತ್ತೆ. ಥ್ಯಾಂಕ್ ಯು ಸರ್. ವಾಸ್ ಬಗ್ಗೆ ನಿರೀಕ್ಷೆನೇ ಮಾಡಂಗಿಲ್ಲ. ಸೊ ಪ್ರತಿ ಹಂತದಲ್ಲೂ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡ್ ಬಂದಿದ್ದಾರೆ. ಎಂಟರ್ಟೈನ್ಮೆಂಟ್ ಜೊತೆಗೆ ಯೂತ್ಫುಲ್ಗೆ ಮೆಸೇಜ್ ಕೊಡ್ಕೊಂಡ್ ಬಂದಿದ್ದಾರೆ. ಸೊ ನಮ್ಮ ಯೂತ್ಸ್ ಆಗಿ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡ್ರೆ ನಮ್ಮ ಜೀವನ ಅಲ್ಟಿಮೇಟ್ ಆಗಿರುತ್ತೆ. ಸರ್ ನಾವು ರಾಯಬಾಗಿಂದ ಬಂದಿದ್ದೀವಿ ಸರ್. ನಾವು ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ. ನಾವು ಮೊದಲಿಂದ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ. ನಾವು 21 ತಾರೀಕು ಟಿಕೆಟ್ ಏನು ಇದನ್ನು ಮಾಡಿರಲಿಲ್ಲ ಸರ್. ಅವಾಗ ಅದೇ ದಿವಸ ಆನ್ಲೈನ್ದಾಗ ನಾವು ಇದು ಬುಕ್ ಮಾಡಿಬಿಟ್ಟು ಸರ್.
ಫಸ್ಟ್ ಟಾಕ್ಸಿಕ್ ಫಿಲ್ಮ್ ಸರ್ ನಮಗೆ 4 ವರ್ಷದಿಂದ ಪಿಕ್ಚರ್ ಯಶ್ ಅವ್ರದ್ದು ಪಿಕ್ಚರ್ ಯಾವುದೋ ಒಂದು ರಿಲೀಸ್ ಆಗಿಲ್ಲ ಸರ್. ನಾವಾಗ ಈಗ ಅದು ಯಾವಾಗ ಇದು ರಿಲೀಸ್ ಆಗಿದ್ದರಿಂದ ಕಾತುರಿಂದ ಕಾಯ್ದಿದ್ದು ಸರ್ ನಾವು. ಅದ್ರ ಸಲುವಾಗಿ ನಾವು 21 ತಾರೀಕು ಬುಕ್ ಮಾಡಿಬಿಟ್ಟು ಸರ್ ನಾವು. ಬೆಳಿಗ್ಗೆ ಸರ್ 4 ಗಂಟೆಗೆ ಬಿಟ್ಟಿವಿ ಸರ್. 3 ಗಂಟೆಗೆ ಅದು ಎಲ್ಲ ಬ್ರದರ್ನ ಕರ್ಕೊಂಡು 4 ಗಂಟೆಗೆ ಬಿಟ್ಟಿವಿ ಸರ್. ದೀಪಕ್ ಕೆಂಪಟ್ಟಿ ಸರ್. ಆಮೇಲೆ ನಾನು ಫಸ್ಟ್ ಸರ್ ಸೆಲೆಬ್ರಿಟಿ ನಾನು ಸೆಲೆಬ್ರಿಟಿ ಅಂತ ನೋಡಿದ್ದು ಸರ್ ಯಶ್ ಅವ್ರನ್ನ. ಅವ್ರ ಅಭಿಮಾನಿಗೆ ಅವ್ರನ್ನೇ ಫಸ್ಟ್ ನೋಡೋದು ನನಗೊಂದು ಖುಷಿ ಇದೆ ಸರ್. ಎಮೋಷ್ನಲ್ ಸರ್. ಅವ್ರ ಜರ್ನಿ ತುಂಬ ಇನ್ಸ್ಪೈರ್ ಆಗ್ತೀನಿ ಸರ್. ಸರ್ ಕೃಷ್ಣ ಕೆಂಪಟ್ಟಿ ಅಂತ ಸರ್, ರಾಯಬಾಗ್. ನರ್ವಸ್ ಆಗ್ತಿ ಸರ್. ಈ ಮೂವಿಗೆ ನಾವು 2 ವರ್ಷದಿಂದನೂ ವೇಟ್ ಮಾಡ್ತಿದ್ದೀವಿ. ಆ್ಯಂಡ್ ಈ ಟಿಕೆಟ್ಗೋಸ್ಕರ 4 ಡೇಸಿಂದನೂ ವೇಟ್ ಮಾಡಿದ್ವಿ. ಆ್ಯಂಡ್ ಇವತ್ತು ಸಿಕ್ಕಿದೆ. ಆ್ಯಂಡ್ ನನ್ನ ಬೇಬಿ ಜೊತೆ ಫಸ್ಟ್ ಮೂವಿ ಇದೆ. ನನಗದು ತುಂಬ ಖುಷಿ ಇದೆ. ಫ್ಯಾನ್ ನಾನು 2011 ಗೂಗ್ಲಿ ಮೂವಿಯಿಂದ ಫ್ಯಾನ್ ಇದ್ದೀನಿ ಸರ್ ನಾನು. ಎಸ್, ನಾನು ಸ್ಕೂಲಲ್ಲಿದ್ದೆ ಅವತ್ತಿಂದ ಫ್ಯಾನ್, ಆಲ್ವೇಸ್ ಫ್ಯಾನ್ ಟಿಲ್ ಟುಡೇ. ಎಸ್, ಎಮೋಷ್ನಲಿ ಇದೆ ಸರ್. ಅದು ಇನ್ಸ್ಪಿರೇಷನ್ ಅವರು. ಎಸ್, ಥ್ಯಾಂಕ್ ಯು. ಮೇಘನಾ. ಪೂಜಾ ಮಾಡೋ ಸೆಲೆಬ್ರೇಷನ್ ಮಾಡೋ ಮೂಲಕ ಪಟಾಕಿ ಹಾರಿಸೋ ಮೂಲಕ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದೀವಿ ರೀ. ಸರ್ ಯಶ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋದು ಮಾತೇ ಇಲ್ಲ. ಅದು ಎರಡನೇ ಮಾತೇ ಇಲ್ಲ. ಆಲ್ಮೋಸ್ಟ್ ಆಯ್ತು ಒಂದು 2-3 ಇಯರ್ಸಿಂದ ನಮಗೂ ಅನ್ಸಾಗ್ತೈತಿ ಭಾಳ ಲೇಟ್ ಆಯ್ತು ಅಂತ. ಬಟ್ ಇವತ್ತು ರಿಲೀಸ್ ಆಗೈತಿ, ಭಾಳ ಖುಷಿ ಆಗತ್ತೈತಿ ರೀ. ಆ್ಯಂಡ್ ಆಲ್ಸೋ ನೀವು ನೋಡಿದಂಗೆ ಬಿಫೋರ್ ರಿಲೀಸನ್ನು ಎಷ್ಟೋ ಬುಕ್ಕಿಂಗ್ ಎಲ್ಲ ನೋಡಿದಲ್ಲೆಲ್ಲ ಹೌಸ್ಫುಲ್, ಟಿಕೆಟ್ ಸಿಗ್ತಾ ಇಲ್ಲ. ಸೊ ಇದು ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆ ಅಂತ ವಿಷಯ ಸರ್. ಎಸ್ಪೆಷಲಿ ವೀರೇಶ್ ಪಾಟೀಲ್ ಅಂತ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹುನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಇವತ್ತು ವಿಶ್ವದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಅದೇ ರೀತಿಯಾಗಿ ಕಲಬುರಗಿಯಲ್ಲೂ ಕೂಡ ಯಶ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಬೆಳಗ್ಗೆಯಿಂದಲೇ ಕೂಡ ಥಿಯೇಟರ್ನತ್ತ ಅವರ ಅಭಿಮಾನಿಗಳು ಚಿತ್ರ ವೀಕ್ಷಣೆಗೆ ಹರಿದು ಬರ್ತಾ ಇದ್ದಾರೆ. ನನಗೆ ಕಲಬುರಗಿ ನಗರದ ಶೆಟ್ಟಿ ಥಿಯೇಟರ್ನಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾದ ಕ್ರೇಜ್ ಯಾವ ರೀತಿ ಅನ್ನುವಂಥ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಒಂದು ಕಡೆಗೆ ಥಿಯೇಟರ್ನ ಎಲ್ಲ ಭಾಗದಲ್ಲೂ ಕೂಡ ಯಶ್ ಏನು ಟಾಕ್ಸಿಕ್ ಸಿನಿಮಾದ ಪೋಸ್ಟರ್ಗಳನ್ನು ಕೂಡ ಅಂಟಿಸಿರುವಂಥದ್ದು. ಈಗಾಗಲೇ ಇವತ್ತು ಬೆಳಗ್ಗೆ ಈ ಒಂದು ಶಕ್ತಿ ಥಿಯೇಟರ್ನಲ್ಲಿ ಬೆಳಗ್ಗೆ 6:30ಕ್ಕೆ ಫಸ್ಟ್ ಶೋ ಸಿನಿಮಾ ಆರಂಭ ಆಗ್ತಾಯಿದೆ. ಹೀಗಾಗಿ ಅವರ ಅಭಿಮಾನಿಗಳು ಥಿಯೇಟರ್ನತ್ತ ಧಾವಿಸಿ ಚಿತ್ರ ವೀಕ್ಷಣೆಗೆ ಸಾಕಷ್ಟು ಕೌತುಕದಿಂದ ಇದ್ದಾರೆ. ನಿಮಗೆ ಈ ಭಾಗದಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಯಶ್ ಅಭಿಮಾನಿಗಳು ಒಂದು ಕಾರಿನ ಮೇಲೆ ಟಾಕ್ಸಿಕ್ ಸಿನಿಮಾದ ಪೋಸ್ಟರ್ಗಳನ್ನು ಕೂಡ ಅಂಟಿಸಿರುವಂಥದ್ದು. ಅಂದರೆ ಗ್ಲಾಸ್ಗೆ ಮುಂಭಾಗದ ಮತ್ತು ಹಿಂಭಾಗದ ಗ್ಲಾಸ್ಗೆ ಟಾಕ್ಸಿಕ್ ಸಿನಿಮಾದ ಏನು ಪೋಸ್ಟರ್ ಅಂಟಿಸಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಅವರ ಅಭಿಮಾನಿ ಒಳಗೆ ಕೂಡ ಈ ಒಂದು ಟಿ ಶರ್ಟ್ ಮೇಲೆ ಅಂದರೆ ಟಾಕ್ಸಿಕ್ ಸಿನಿಮಾದ ಏನು ಪೋಸ್ಟ್ ಇದೆ ಅದು ತಮ್ಮ ಟಿ ಶರ್ಟ್ ಧರಿಸಿಕೊಂಡು ಬಂದು ಚಿತ್ರ ವೀಕ್ಷಣೆಗೆ ಕಾಯ್ದು ಕುಳಿತಿರುವಂಥದ್ದು. ಬೆಳಿಗ್ಗೆ 5 ಗಂಟೆಗೆ ಸಿನಿಮಾ ಥಿಯೇಟರ್ನತ್ತ ಧಾವಿಸಿ ಸುಮಾರು 1.5 ಗಂಟೆಯಲ್ಲಿ ಕಾದಿರುವಂಥದ್ದು. ಈಗಾಗಲೇ ಇವ ಟಾಕ್ಸಿಕ್ ಸಿನಿಮಾದ ಎಲ್ಲ ಏನು ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿರೋದ್ರಿಂದಾಗಿ ಅಭಿಮಾನಿಗಳು ಆನ್ಲೈನ್ ಮುಖಾಂತರವಾಗಿ ಈ ಒಂದು ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡು ಚಿತ್ರ ವೀಕ್ಷಣೆಗೆ ಕಾತುರದಿಂದ ಕಾಯ್ತಾ ಇದ್ದಾರೆ. ನಿಮಗೆ ಈ ಭಾಗದಲ್ಲಿ ತೋರಿಸೋದು ಥಿಯೇಟರ್ನ ಈ ಭಾಗದಲ್ಲಿ, ಯಾಕಂದ್ರೆ ಥಿಯೇಟರ್ನ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗೋಡೆಗಳಿಗೂ ಕೂಡ ಬೃಹತ್ ಆಗಿರ್ತಕ್ಕಂಥ ಟಾಕ್ಸಿಕ್ ಸಿನಿಮಾದ ಪೋಸ್ಟರ್ಗಳನ್ನು ಕೂಡ ಇಲ್ಲಿ ಅಂಟಿಸಲಾಗಿದೆ. ಒಂದು ರೀತಿಯಿಂದ ರಾಕಿಂಗ್ ಸ್ಟಾರ್ ಯಶ್ ಅಂದರೆ ಈ ಕಲಬುರಗಿಯಲ್ಲೂ ಕೂಡ ಸಾಕಷ್ಟು ಕ್ರೇಜ್ ಇದೆ. ಅವರ ಅಭಿಮಾನ ಬಳಗ ಕೂಡ ಸಾಕಷ್ಟು ಇರುವಂಥದ್ದು. ಇಲ್ಲಿ ಅವರ ಅಭಿಮಾನಿಗಳಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಿನಿಮಾ ಯಾವಾಗ ನೀವು ಟಿಕೆಟ್ ಬುಕ್ ಮಾಡ್ಕೊಂಡ್ರಿ, ಎಷ್ಟು ಗಂಟೆಗೆ ಬಂದ್ರಿ? ನಾವು ಸಿನಿಮಾ ಟಿಕೆಟ್ನ 21ನೇ ತಾರೀಕಿಗೆ ಬುಕ್ ಮಾಡಿರೋದು. ಬೆಳಗ್ಗೆ 5:30ಗೆ ಬಂದು ಚಿತ್ರನ ನೋಡೋಕೆ ಕಾಯ್ತಾ ಇದ್ದೀವಿ. ಎಷ್ಟು ಕ್ರೇಜ್ ಹೆಂಗಿದೆ ಸರ್? 4 ವರ್ಷದಿಂದ ವೇಟ್ ಮಾಡ್ತಾ ಇದ್ದೀವಿ ಬಾಸ್ ಫಿಲ್ಮ್ ಬರೋದಕ್ಕೆ. ಅದಕ್ಕೋಸ್ಕರ ಕಾತರದಿಂದ ಇದ್ದೀವಿ ನಾವು ಇವಾಗ ಫಿಲ್ಮ್ ನೋಡೋದಕ್ಕೆ. ಅದಕ್ಕೋಸ್ಕರ 5:30ಗೆ ಬಂದಿದ್ದೀವಿ. ನಾವು 21ನೇ ತಾರೀಕು ಟಿಕೆಟ್ ತೊಗೊಂಡಿದ್ದೀವಿ. ಅದಕ್ಕೋಸ್ಕರ ನೋಡಬೇಕು ಪಿಕ್ಚರು. ಎಲ್ಲರೂ ಒಳ್ಳೇದು ಹಾರೈಸಬೇಕು, ನಮ್ಮ ಕನ್ನಡನ ಗೆಲ್ಲಿಸ್ಬೇಕು. ಸೋತ್ರೆ ಕನ್ನಡ ಸೋತಂಗೆ, ಗೆದ್ದರೆ ಕನ್ನಡ ಗೆದ್ದಂಗೆ. ಅದಕ್ಕೋಸ್ಕರ ಸಪೋರ್ಟ್ ಯಶ್. ಹೆಂಗೆ ರನ್ ಆಗುತ್ತೆ ಅನ್ಕೊಂಡು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಸರ್, ಬ್ಲಾಕ್ ಬಾಸ್ಟರ್ ಆಗುತ್ತೆ ಸರ್. 4 ವರ್ಷ ಒಂದು ಫಿಲ್ಮ್ ಮಾಡಿದ್ದಾರೆ ಅಂದರೆ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡಿದ್ದಾರೆ. ಅದಕ್ಕೋಸ್ಕರ ಯಶ್ ಅವ್ರ ಶ್ರಮಕ್ಕೆ ಫಲ ಸಿಗಲೇಬೇಕು. ನೀವೇನು ಹೇಳ್ತೀರಿ? ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸಿನಿಮಾ ಬಗ್ಗೆ. ಇವತ್ತು ಕೊನೆಗೂ ರಿಲೀಸ್ ಆಗ್ತಾ ಇಡೀ ವಿಶ್ವದಾದ್ಯಂತ. ಏನು ಹೇಳ್ತೀರಿ? ಎಷ್ಟು ಕ್ಯೂರಿಯಾಸಿಟಿ ಇದೆ ಸರ್? ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಲಿ. ಆಲ್ ದ ಬೆಸ್ಟ್ ಯಸ್ ಬಾಸ್. ಹೆಂಗೆ ಇರ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸಿನಿಮಾ? ಇಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಗೆ ಅನಿಸ್ತಿದೆ. ಯಾಕಂದರೆ ಟ್ರೈಲರು ಟೀಸರು ನೋಡಿದಂತರ ಇಲ್ಲಿ ವರ್ಲ್ಡ್ ಮತ್ತು ಹಿಂಗೆ ಅನಿಸುತ್ತೆ ಹಾಲಿವುಡ್ ಪಿಕ್ಚರ್ ಥರ ಇದೆ. ನಮ್ಮ ವರ್ಷಕ್ಕೆ ಎಲ್ಲ ರೆಕಾರ್ಡ್ ಬ್ರೇಕ್ ಆಗುತ್ತೆ ಅಂತ ಅನಿಸುತ್ತದೆ. ಯಾಕಂದರೆ ಹಾಲಿವುಡ್ಡು ಟಾಲಿವುಡ್ಡು ಎಲ್ಲ ಏನೇನು ರೆಕಾರ್ಡ್ ಇದೆ ಎಲ್ಲ ರೆಕಾರ್ಡ್ ಯಶ್ ಬಾಸ್ ಅವರು ಕ್ಲಿಯರ್ ಮಾಡಿರ್ತಾರೆ. ತುಂಬ ಒಳ್ಳೆಯ ಫಿಲ್ಮ್ ಅಂತ ಅನ್ನಿಸ್ತದೆ. ಅಲ್ಲ, ಎಷ್ಟು ಡೇ ರನ್ ಆಗ್ಬೋದು ಅಂದ್ಕೊಂಡಿದ್ದೀರಿ? ಇದು 100 ಎಷ್ಟು ಡೇ ಅಂತ ಹೇಳೋಕ್ಕೂ ಆಗಲ್ಲ, ಅಷ್ಟು ಚೆನ್ನಾಗಿದೆ ಅನ್ನಿಸ್ತದೆ. ನಿರೀಕ್ಷೆ ಮೀರಿ ಇದೆ. ಅದು ತುಂಬ ಒಳ್ಳೆಯದಿದೆ. ಎಲ್ಲ ಬ್ರೇಕ್ ಎಷ್ಟು ಫಿಲ್ಮ್ ಇದಾವಲ್ಲ ಎಲ್ಲ ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ ಯಶ್ ಬಾಸ್ ಅವರು ನಂಬರ್ 1 ಫುಲ್ ಆಲ್ ಇಂಡಿಯಾಕ್ಕೆ ನಂಬರ್ 1 ಹಾಲಿವುಡ್ಡು ಟಾಲಿವುಡ್ ಎಲ್ಲರಲ್ಲಿ ಬಂದುಬಿಡ್ತಾರೆ ಅಂತ ನಾವು
ಹೇಳಕ್ಕೆ ಬಯಸ್ತೀನಿ. ಯಶ್ ಮೇಲೆ ಯಾಕೆ ಅಷ್ಟೊಂದು ಅಭಿಮಾನ ಅಂತ, ಯಾಕೆ ಅವರು ನಟನೆಗೆ ಅಷ್ಟು ನೆಚ್ಕೊಂಡ್ರಿ? ಇಲ್ಲ, ಅವ್ರ ಟ್ಯಾಲೆಂಟು ಅಂತೂ ಅವಸಮಾಗಿದೆ. ಟ್ಯಾಲೆಂಟ್ ಹೇಳ್ಬೇಕಾದ್ರೆ ಇಲ್ಲ ಲೋಕಲ್ ಹೇಳ್ತಾರಲ್ಲ, ಭಾಳ ಗರೀಬ್ ಪರಿಸ್ಥಿತಿಯಿಂದ ಬಂದವರು, ಟ್ಯಾಲೆಂಟಿಂದ ಬಂದವರು. ಅದಕ್ಕೋಸ್ಕರ ಅವರು ತುಂಬ ಟ್ಯಾಲೆಂಟ್ ಇದೆ, ಎಂದಾದರೂ ಬೆಳೀತಾರೆ. ಟ್ಯಾಲೆಂಟ್ ಇದ್ದಾರೆ, ಯಾವ ಮುಂದೆ ಬರ್ತಾರೆ ಅಂತ ಅವ್ರ ಫಿಲ್ಮ್ನೆಲ್ಲ ಹೇಳ್ತಾ ಇದ್ದಾರೆ. ಅವರು ತುಂಬ ಒಳ್ಳೆಯವರು, ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಮನಸ್ಸು, ಒಳ್ಳೆ ಫಿಲ್ಮ್. ಕ್ಯೂರಿಯಾಸಿಟಿ ಇದೆ, ತುಂಬ ಕ್ಯೂರಿಯಾಸಿಟಿ ಇದೆ. ಓಕೆ, ಇದು ಯಶ್ ಅಭಿಮಾನಿಗಳು ಹೇಳ್ತಾರೆ ಸಾಕಷ್ಟು ಒಂದು ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ 100% ಸಕ್ಸಸ್ ಆಗುತ್ತೆ ಮತ್ತು ಅವರ ನಟನೆ ಕೂಡ ನಾವು ನೆಚ್ಕೊಳ್ತೀವಿ ಅಂತ ಅಭಿಮಾನಿಗೆ ಇಷ್ಟ ಆಗುವಂಥ ಸಿನಿಮಾ ಅವರು ಮಾಡಿರ್ತಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ಒಂದು ಸಿನಿಮಾ 100 days ಸಕ್ಸಸ್ ಆಗಲಿ ಅನ್ನುವಂಥ ಹಾರೈಕೆ ಕೂಡ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಯಶ್ ನಟನೆಯ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ವೀಕ್ಷಣೆಗೆ ಕಲಬುರಗಿಯಲ್ಲೂ ಕೂಡ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಥಿಯೇಟರ್ನತ್ತ ನೀರಿನಂತೆ ಹರಿದು ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಾಣ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ. ಯಶ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಈಗ ಬಿಡುಗಡೆ ಆಗ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದನೇ ಶೋ ಶುರು ಆಗೆಲ್ಲ ರೆಡಿ ಆಗಿದೆ. ಈಗ ನಾವು ಸದ್ಯ ದಾವಣಗೆರೆಯ ತ್ರಿನೇತ್ರ ಥಿಯೇಟರ್ನಲ್ಲಿ ಇದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ಬೆಳಗ್ಗೆಯಿಂದಲೂ ಕೂಡ ನೂರಾರು ಸಂಖ್ಯೆ ಈ ರೀತಿಯಾಗಿ ಒಂದು ಅದ್ದೂರಿ ಆರಂಭ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಬಹಳ ದಿನಗಳ ನಂತರ ಥಿಯೇಟರ್ನತ್ತ ಈ ರೀತಿಯಾಗಿ ಜನ ಮುಖ ಮಾಡಿದ್ದಾರೆ. ಈ ಪ್ರಮಾಣದಲ್ಲಿ ಜನ ಬಂದಿರೋದೇ ಕಡಿಮೆ. ಅದರಲ್ಲೂ ಕೂಡ ಬೆಳಗಿನ 5 ಗಂಟೆಗೆ 4:15 ವಿವಿಧ ಹಳ್ಳಿಗಳಿಂದಲೂ ಕೂಡ ಅವರ ಅಭಿಮಾನಿಗಳು, ಯಶ್ ಅವರ ಅಭಿಮಾನಿಗಳು ಈಗ ಬಂದು ಈ ರೀತಿಯಾಗಿ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಪಟಾಕಿ ಹೊಡೆಯೋದಾಗಿರ್ಬೋದು, ಕೇಕ್ ಕಟ್ ಮಾಡಿರೋದಾಗಿರ್ಬೋದು, ಈ ರೀತಿಯಾಗಿ ಒಂದು ಕ್ರೇಜ್ ಈಗಾಗಲೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಬಹುದಿನಗಳ ನಂತರ 4 ವರ್ಷಗಳ ತರ ಕಾಯ್ತಾ ಇದ್ರು ಅಭಿಮಾನಿಗಳು. ಈಗ ಆ ಅಭಿಮಾನಿಗಳಿಗೆ ಅವರ ಅಭಿಮಾನಿಗಳೀಗ ಕಾಯ್ತಿರುವಂತ ಚಿತ್ರ ಟಾಕ್ಸಿಕ್ ಈಗಾಗಲೇ ಬಿಡುಗಡೆ ಆಗಿದೆ. ಅವ್ರ ಅಭಿಮಾನಿಗಳು ಏನ್ ಹೇಳ್ತಾರಂತ. ಬೆಳಗ್ಗೆ ಎಷ್ಟು ಗಂಟೆಯಿಂದ ಬಂದು ಕಾಯ್ತಾ ಇದ್ರಿ? ಬೆಳಗ್ಗೆ 2 ಗಂಟೆಯಿಂದ ಬಂದಿರೋರು ಸರ್. 2 ಗಂಟೆಯಿಂದ ಕ್ರೇಜ್ಗೆ, ಅದಕ್ಕಾಗೇನೆ 1 ವಾರ ಆಯಿತು ಕಾಯಕಚ್ಚಿ, ನಿದ್ದೆನೇ ಇಲ್ಲ. ಅಯ್ಯೋ, 1 ವಾರದಿಂದ ನಿದ್ದೆನೇ ಇಲ್ಲ ಸರ್. ಟಿಕೆಟ್ ಬುಕ್ ಮಾಡಿದಾಗಿಂದ ಹೆಂಗೆ ನಿದ್ದೆ ಬರುತ್ತೆ? ಅಯ್ಯೋ, ಕಾಯ್ದು ಎಲ್ಲ ಸುಸ್ತಾಗ್ಬಿಟ್ಟಿದೆ. ಏನಂತ ಅಭಿಮಾನ ಅಂದ್ರೆ ಅವ್ರ ಫಿಲಮ್ 4 ವರ್ಷ ಆಯ್ತು ಸರ್, ಬಂದೇ ಇಲ್ಲ. ಅದಕ್ಕೋಸ್ಕರ ವೇಟಿಂಗ್. ತೆರೆ ಮೇಲೆ ನೋಡ್ಲೇಬೇಕಾ ಒಂದ್ಸಲಿ ಆದ್ರೂ? ಎಲ್ಲರೂ ವರ್ಷಕ್ಕೆ ಒಂದ್ಸಲಿ ಬರುತ್ತೆ, ನಮ್ಮ ಅಣ್ಣಂದು ಒಂದ್ಸಲಿ ಆದ್ರೂ ಬರೋದು ಬೇಡವಾ? 4 ವರ್ಷದಿಂದ ಕಾತುರವಾಗಿ ಕಾಯ್ತಿದ್ದೀನಿ ನಾನು. ಬಹಳ ವರ್ಷಗಳಿಂದ ಕಾಯ್ತಾ ಇದ್ರು ಅಭಿಮಾನಿಗಳು. ಈಗ ಯಶ್ ಅಭಿಮಾನಿಗಳು ಸ್ಪೆಷಲಿ ಈ ಬಹಳ ವರ್ಷಗಳ ನಂತರ ಸಿನಿಮಾ ಬರ್ತಾ ಇದೆ. ಏನ್ ಹೇಳ್ತಾ ಇದ್ರಿ ಸರ್? ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ನೋಡ್ತಿರ್ತಾರೆ ಇಲ್ಲ, ಇದೆಲ್ಲ ಎದಕ್ಕೋಸ್ಕರ ಸೇರಿ ಅಂತ ಗೊತ್ತಾಯ್ತಾ? ಬಾಸ್ ಅಭಿಮಾನಕ್ಕೋಸ್ಕರ ಸೇರ್ತಾ ಇದೆ ಇದೆಲ್ಲ. ಜನಸಾಗರ ಎಲ್ಲ ಸೇರ್ತಾ ಇದೆ ಅದಕ್ಕೋಸ್ಕರ. ಯಾವ್ದಂದ್ರೆ ಈ ಟ್ಯಾಕ್ಸಿಗೋಸ್ಕರ. 2 ಗಂಟೆ 1 ಗಂಟೆ 2 ಗಂಟೆ ಆಯ್ತು ಅವಲೇ ನಾವು ಬಂದು. ಮಾಡಿಲ್ವಾ ಶೋ? 6 ಗಂಟೆಯಲ್ಲಿ ಇರೋದು. ನಿದ್ದೆನೇ ಮಾಡಿಲ್ಲ ನಾವು ಇವತ್ತು, ಮನೆಗೆ ಹೋಗಿಲ್ಲ ಅನ್ಕೊಂಬಿಡಿ. ದಾವಣಗೆರೆ ಎಷ್ಟು ಥಿಯೇಟರ್ ಅಲ್ಲಿ ಬಿಡುಗಡೆ ಆಗ್ತಾ ಇದೆ? 3 ಥಿಯೇಟರ್ ಅಲ್ಲಿ ಬಿಡುಗಡೆ ಆಗ್ತದೆ. ಎಸ್ ಸರ್. ಕ್ರೇಜ್ ನೀವು ನೋಡ್ತಾ ಇದೀರಲ್ಲ ಸರ್, 3 ವರ್ಷಕ್ಕೊಮ್ಮೆ ಬರ್ತಾ ಇರೋದು. ಬಾಸ್ ಕ್ರೇಜ್ ಅಂದ್ರೆ ರಾಕಿ ಬಾಯ್. ಎಲ್ಲ ಕ್ರೇಜ್ ಕೇಳಿದ್ರಲ್ಲ, ಒಂದ್ಸಲ ಹಂಗೆ ಕ್ಯಾಮ್ರಾ ಒಂದ್ಸರಿ ಹಂಗೆ ಜೂಮ್ ಮಾಡಿ ಗೊತ್ತಾಗುತ್ತೆ ಕ್ರೇಜ್ ಏನೋ ಅಂತ. ಎಲ್ಲ ಅಲ್ಲಿ ಅಭಿಷೇಕ ಮಾಡಿದ್ದಾರೆ, ಇದು ಶಾಕ್ಸ್ ಎಲ್ಲ ಹಚ್ಚಿದ್ದಾರೆ, ಪಟಾಕಿ ಸಿಡಿಸಿದ್ದಾರೆ, ಕೇಕ್ ಹೊಡಿತಾ ಇದ್ದಾರೆ. ಕರ್ನಾಟಕಕ್ಕಲ್ಲ ಇಡೀ ಇಂಡಿಯಾಗೆ ಗೊತ್ತು ರಾಕಿ ಬಾಯ್. ಕ್ರೇಜ್ ಕಿ ಬಾಪ್ ಯಶ್. ತುಂಬ ವರ್ಷಗಳ ನಂತರ 3 ವರ್ಷಗಳ ನಂತರ ಒಳ್ಳೆ ಫಿಲಮ್ಗೋಸ್ಕರ ನೋಡ್ತಾ ಇದ್ದೀವಿ. ತುಂಬಾ ಹಂಗಾಗಿ ಹಾಲಿವುಡ್ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನ್ ಹೇಳ್ತೀರಿ ಈಗ ವರ್ಲ್ಡ್ ವೈಡ್? ಈಗ ಏನು ಇಡೀ ಗ್ಲೋಬಲ್ ಅಂತ ಹೇಳ್ತಾ ಇದ್ರು ಯಶ್. ಸರ್ ನಮಸ್ತೆ, ನನ್ನ ಹೆಸರು ಸೇವಾರಾಗತ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ. ಈಗ ನೋಡಿ, ಸಣ್ಣ ಇರಾನ್ ಮತ್ತೆ ಉತ್ತರ ಕೊರಿಯಾ ದೇಶಗಳು ಪ್ರಪಂಚ ಅಂತ ಪ್ರಾಬಲ್ಯ ಸಾಧಿಸ್ತದೆ. ಕನ್ನಡಿಗರು ನಾವೇನು ಕಮ್ಮಿ ಅಲ್ಲ, ನಾವು ಕೂಡ ಗ್ಲೋಬಲ್ ಮಾರ್ಕೆಟ್ ರೂಲ್ ಮಾಡಬೇಕು. ಯಾರೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿನ ಸಿನಿಮಾಗಳನ್ನ ಯಾರು ತುಚ್ಛ ಭಾವನೆಯಿಂದ ನೋಡ್ತಿದ್ರು ಅವರೆಲ್ಲ ಬಾಯಿ ಮೇಲಿಂದ ಬೆರಳಿಟ್ಕೋಬೇಕು. ಆ ರೀತಿ ಸಿನಿಮಾಗಳನ್ನ ಮಾಡಬೇಕು. ಹಾಗಾಗಿ ನಾವು ವಿಶಾಲ ದೃಷ್ಟಿಕೋನ ಹಾಗೂ ದೂರದೃಷ್ಟಿಯ ವ್ಯಕ್ತಿಯಾದ ಯಶ್ ಅಂತ ಸೃಜನಶೀಲ ವ್ಯಕ್ತಿತ್ವನ ನಾವು ಅವರು ಗ್ಲೋಬಲ್ ಮಾರ್ಕೆಟ್ ಅನ್ವೇಷಿಸಲು ಪ್ರಯತ್ನ ಪಡಿಸಿರೋದನ್ನ ನಾವು ಶ್ಲಾಘನೆ ಮಾಡಬೇಕು, ಹಾಗೆ ಹೆಮ್ಮೆ ಪಡಬೇಕು. ಹಾಗಾಗಿ ಇಂಥ ಸಿನಿಮಾ ನಿಜವಾಗ್ಲೂ ನಮ್ಮ ಕನ್ನಡಿಗರು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು.
ಹಾಗಾಗಿ ಇದನ್ನು ಸಣ್ಣ ಪ್ರಯತ್ನ. ಇದರಿಂದ ನಮ್ಮ ಗ್ಲೋಬಲ್ ಮಾರುಕಟ್ಟೆಯಲ್ಲಿ ನಮ್ಮ ಕನ್ನಡಿಗರ ಪ್ರಾಬಲ್ಯ ಈಗ ಪ್ರಾರಂಭವಾಗುತ್ತೆ. ಅದಕ್ಕಾಗಿ ನಾವು ಆಲ್ ದ ಬೆಸ್ಟ್ ಅಂತ ತಿಳಿಸ್ತೀವಿ ಈ ಸಿನಿಮಾಕ್ಕಾಗಿ. ಈಗ ಟ್ರೇಲರ್ ಎಲ್ಲ ನೋಡಿದ್ರಿ, ಹೇಗಿದೆ ನಿರೀಕ್ಷೆ? ಎಲ್ಲರೂ ಇಷ್ಟು ಜನ ಈಗ ಬೆಳಗ್ಗೆ ಇಂದನೇ ಬರ್ತಾ ಇದಾರೆ ಅಲ್ಲಿ ಥಿಯೇಟರ್, ಇಷ್ಟು ಜನ ಇದಾರೆ ಆಲ್ರೆಡಿ, ಆಗ್ಲೇ ಅಡ್ವಾನ್ಸ್ ಬುಕ್ಕಿಂಗು ಆಗಿದೆ. ತಾವ್ ಯಾವಾಗ ಬುಕ್ ಮಾಡಿದ್ರಿ? ನಿಮ್ ನಿರೀಕ್ಷೆ ಏನಿದೆ? ಯಶ್ ಬಗ್ಗೆ, ನಟನೆ ಬಗ್ಗೆ ಏನಿದೆ ಟ್ರೇಲರ್ ಎಲ್ಲ ನೋಡಿದ್ರೆ? ಖಂಡಿತ ಎಸ್ ಸರ್ ಬಗ್ಗೆ ತುಂಬಾನೇ ನಂಬಿಕೆ ಇದೆ. ಯಾಕಂದ್ರೆ ಅವರು ಯಾವತ್ತೇ ಆಗ್ಲಿ ಅವರು ದುಡ್ಡು ಮಾಡ್ಬೇಕಂತ ಹೇಳಿದ್ರೆ ಈಗ 4 ವರ್ಷ ಆಯ್ತು. ಜಸ್ಟ್ ಬರೀ 100 ಕೋಟಿ ತಗೊಂಡು ಸಿನಿಮಾ ಮಾಡಿದ್ರು ಕೂಡ 400 ಕೋಟಿ ಮಾಡಬಹುದು. ಬಟ್ ಅವರು ದುಡ್ಡಿಗಂತ ವಿಶ್ವಾಸ ಇರಲ್ಲ. ಹಾಗೆ ದೊಡ್ಡ ಡೈರೆಕ್ಟರ್ ಜೊತೆ ಮಾಡ್ಬೇಕಂತ ಅವರು ವಿಶ್ವಾಸ ಪಡೋದು ಕಂಟೆಂಟ್, ಹಾಗೆ ನಿರ್ದೇಶಕರ ಫ್ಯಾಷನ್, ಅದನ್ನ ಮಾತ್ರ ವಿಶ್ವಾಸ ಪಡ್ತಾರೆ. ಹಾಗೆ ಅವ್ರಾಯ್ತು, ಅವ್ರ ಕೆಲಸ ಆಯ್ತು ಅಂತ ಅವ್ರ ಮಲಗೋ ನಟ ಅಲ್ಲ. ಸಿನಿಮಾ ಚೆನ್ನಾಗಿ ಬರ್ಬೇಕಂತ ಪ್ರತಿಯೊಂದು ವಿಭಾಗದಲ್ಲೂ ನಿಂತ್ಕೊಂಡು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ನಿರೀಕ್ಷೆ ತುಂಬಾನೇ ಇದೆ. ಇದು ಇಲಾಖೆ ಒತ್ತಡದ ಮಧ್ಯನೂ, ಬಂದೋಬಸ್ತ್ ಒತ್ತಡದ ಮಧ್ಯನೂ ಸಿನಿಮಾ ನೋಡಕ್ ಬಂದಿದ್ರಿ? ಖಂಡಿತ ನಮ್ಮ ಇಲಾಖೆ ಕೆಲಸ ಅಂದ್ರೆ ಒತ್ತಡ ಇದ್ದಿದೆ. ಬಟ್ ಇಂಥ ವ್ಯಕ್ತಿತ್ವ, ದೂರದೃಷ್ಟಿ ವ್ಯಕ್ತಿತ್ವ ನಾವು ಶ್ಲಾಘಿಸಬೇಕು. ಕನ್ನಡ ಹೆಮ್ಮೆ ವಿಷಯ. ಹಾಗಾಗಿ ನಾವು ಕೇವಲ ಸಪೋರ್ಟ್ ಮಾಡಕ್ ಬಂದಿಲ್ಲ, ಇದನ್ನ ಸೆಲೆಬ್ರೇಟ್ ಮಾಡಕ್ ಬಂದಿವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.